ಓಂ ವಿಶೇಷಣಾಚ್ಚ ಓಂ ಯಸ್ಸೇತು ಅಕ್ಷರಂ ಬ್ರಹ್ಮ ತತ್ಪರಂ. ಯಹ ಸೇತುರೀಜಾನಾನಾಂ ಅಕ್ಷರಂ ಬ್ರಹ್ಮ ಯತ್ಪರಂ ಅಭಯಂ ತಿತೀರ್ಷತಾಂ ಪಾರಂ ನಾಚಿಕೇತಂ ಶಕೇಮಸಿ. ಮರ್ಯಾದಾ ವಿಷ್ಣುಯಾಜಿನಾಂ ಸಂಸಾರಸ್ಯ ಚ ಪಾರಸ್ಥಃ ಸ ವಿಷ್ಣುಃ ದ್ವಿಸ್ವರೂಪಕಃ. ಈ 12ನೇ ಸೂತ್ರ ಇದು ಈ ಪಾದದಲ್ಲಿ. ಅದರ ತತ್ವಪ್ರಕಾಶಿಕ ನಾವೀಗ ನೋಡ್ತಿದ್ದೇವೆ. ಆರಂಭದಲ್ಲಿ ಕಾಟಕೋಪನಿಷತ್ತಿನ ಭಾಷ್ಯದ ಒಂದೆರಡು ವಾಕ್ಯಗಳನ್ನು ಓದಿದೆ. ಯಸ್ಸೇತುರೀಜಾನಾನಾಂ ಅಕ್ಷರಂ ಬ್ರಹ್ಮ ಯತ್ಪರಂ ಅಭಯಂ ತಿತೀರ್ಷತಾಂ ಪಾರಂ ನಾಚಿಕೇತಂ ಶಕೇಮಸಿ ಅಂತ ಇದಿಷ್ಟು ಶ್ಲೋಕ. ಅಲ್ಲಿ ಅಭಯಂ ತಿತೀರ್ಷತಾಂ ಪಾರಂ, ಪಾರ ಅಂದ್ರೆ ದಡ. ಈ ಸಂಸಾರವೆಂಬ ಸಾಗರವನ್ನು ದಾಟಿ ಆ ಕಡೆ ಹೋಗ್ಲಿಕ್ಕೆ ಬಯಸುವವರು ಯಾರಿದ್ದಾರೆ ಅವರಿಗೆ ಇವನು ಅಭಯದಾಯಕನಾಗಿದ್ದಾನೆ ಅಂತ ಹೀಗದರ ತಾತ್ಪರ್ಯ. ನಾಚಿಕೇತಂ ಅಂದ್ರೆ ನಚಿಕೇತ ಅಗ್ನಿ ಅಂತ, ಅದರ ಬಗ್ಗೆ ನಾವು ನೋಡಿದ್ದೀವಿ. ಯಮ ಈ ನಚಿಕೇತನಿಗೆ ಆಶೀರ್ವಾದ ಮಾಡಿದ್ದ. ಆ ನಚಿಕೇತ ಅಗ್ನಿಯಲ್ಲಿ ಇರುವಂತಹ ಭಗವಂತನ ರೂಪ, ಅದನ್ನ ನಾವೀಗ ಧ್ಯಾನ ಮಾಡ್ತೇವೆ. ಸೇತ್ವಾದಿ ಗುಣಕಂ ಧ್ಯಾತುಂ, ಸೇತುತ್ವ ಮೊದಲಾದ ಗುಣಗಳು, ಈ ಗುಣಗಳನ್ನೆಲ್ಲ ಭಗವಂತನೇ ಹೊಂದಿದ್ದಾನೆ. ಆ ಗುಣಗಳನ್ನ ಹೊಂದಿರುವಂಥ ಭಗವಂತನನ್ನ ನಾವು ಶಕೇಮಸಿ, ನಮ್ಮ ಶಕ್ತಿಗನುಸಾರವಾಗಿ ನಾವು ಧ್ಯಾನ ಮಾಡಲಿಕ್ಕೆ ಸಮರ್ಥರಾಗ್ತೇವೆ. ಶಕೇಮಸಿ ಅಂತಿದೆ, ಅದು ಮಧ್ಯಮ ಪುರುಷದ ಏಕವಚನ ಅಂತ ಈಗ ಯಾರು ಭಾವಿಸಬಾರದು. ಅದು ಉತ್ತಮ ಪುರುಷದ ಬಹುವಚನ. ಶಿವೇನ ವಚಸಾತ್ವ ಗಿರಿಶಾಚ್ಛಾ ವದಾಮಸಿ ಮೊದಲಾದ ಕಡೆ ಅದು ಮಧ್ಯಮ ಪುರುಷ ಅಲ್ಲ, ಉತ್ತಮ ಪುರುಷ ಬಹುವಚನ ಅಂತಾನೆ ಬೇರೆ ಬೇರೆ ಕಡೆ ಬರ್ತದೆ. ವೇದದಲ್ಲಿ ಹಾಗೆ ಬರ್ತದೆ. ಹೀಗೆ ನಾವು ಅವನನ್ನ ಧ್ಯಾನ ಮಾಡಲಿಕ್ಕೆ ಶಕ್ತರಾಗ್ತೇವೆ. ಅಲ್ಲಿ ಆ ಕಾಟಕೋಪನಿಷತ್ತಿನ ಭಾಷ್ಯದಲ್ಲಿ ಹಿಂದಿನ ಮಂತ್ರದಿಂದ ಋತಂ ಪಿಬಂತೋ ಸುಕೃತಸ್ಯ ಲೋಕೆ ಅನ್ನುವಲ್ಲಿಂದ ಅದು ಅನುವೃತ್ತ ಆಗಿದೆ. ಆತಪಃ ಪಾಪಿನಾಂ ನಿತ್ಯಂ, ಅವನು ಪಾಪಿಗಳಿಗೆ ಬಿಸಿಲಿನಂತಿದ್ದಾನೆ. ಛಾಯೇವ ವಿದುಷಾಂ, ಜ್ಞಾನಿಗಳಿಗೆ ಅವನು ನೆರಳಿನಂತೆ ಇದ್ದಾನೆ, ತಂಪಾಗಿರ್ತಾನೆ. ಮರ್ಯಾದಾ ವಿಷ್ಣು ಯಾಜಿನಾಂ, ಅವನನ್ನು ಕುರಿತು ಯಾರು ಯಜ್ಞ ಮಾಡ್ತಾರೆ ಅವರಿಗೆ ಆತ ಒಂದು ಸೇತುವಿನಂತೆ, ಅವರನ್ನು ಯಾವತ್ತೂ ಕೂಡ ಕಾಪಾಡುವವನು. ಆ ವಿಷ್ಣು ಯಾಜಿಗಳು ಅವನನ್ನೇ ಹೋಗಿ ತಲುಪಬೇಕು. ಸಂಸಾರಸ್ಯ ಚ ಪಾರಸ್ಥಃ ಸ ವಿಷ್ಣು, ಅವನು ಎರಡು ರೂಪಗಳನ್ನು ಹೊಂದಿದ್ದಾನೆ. ಸಂಸಾರದ ಪಾರವನ್ನು ದಾಟುವವರಿಗೆ ಅವನೇ ಸಂಸಾರ ನದಿಯಂ ತಿತೀರ್ಷತಾಂ ಅಭಯಂ. ಅದರ ಟೀಕಾದಲ್ಲಿ ಹೀಗೆಲ್ಲ ಬರೆದಿದ್ದಾರೆ ಬೇರೆ ಬೇರೆ ವ್ಯಾಖ್ಯಾನಕಾರರು. ಹೀಗೆ ಅದರ ತಾತ್ಪರ್ಯ. ಅಲ್ಲಿ ಈಜಾನಾನಾಂ ಅಂತಿದೆಯಲ್ಲ, ಭಗವಂತನ ಕುರಿತು ಯಜ್ಞ ಮಾಡುವವರು ಅನ್ನೋ ಅರ್ಥವನ್ನ ನಾವೀಗಾಗಲೇ ನೋಡಿದ್ದೇವೆ. ಆದರೆ ವಾದಿರಾಜ ಸ್ವಾಮಿಗಳು ಒಂದೆರಡು ಬೇರೆ ಅರ್ಥಗಳನ್ನು ಕೂಡ ಹೇಳ್ತಾರೆ. ಈ ತತ್ವಪ್ರಕಾಶಿಕಾದ ಗುರುವರ್ಥ ದೀಪಿಕಾ ವ್ಯಾಖ್ಯಾನ ಏನಿದೆ ಅಲ್ಲಿಯೂ ಹೇಳ್ತಾರೆ. ಹಾಗೆ ಆ ಕಾಟಕೋಪನಿಷತ್ತಿನ ಭಾಷ್ಯಕ್ಕೆ ಅವರು ವ್ಯಾಖ್ಯಾನ ಮಾಡಿದ್ದಾರಲ್ಲ ಅಲ್ಲಿಯೂ ಕೂಡ ಹೇಳ್ತಾರೆ. ಆ ಅರ್ಥವು ಗ್ರಾಹ್ಯನೇ. ಆಚಾರ್ಯ ಅರ್ಥವನ್ನು ಹೇಳದೇ ಇರಬಹುದು, ಆದ್ರೆ ಆ ಅರ್ಥವು ಕೂಡ ಗ್ರಾಹ್ಯನೇ. ಗುರುವರ್ಥ ದೀಪಿಕಾ, ತತ್ವಪ್ರಕಾಶಿಕಾದ ಗುರುವರ್ಥ ದೀಪಿಕಾ ವ್ಯಾಖ್ಯಾನದಲ್ಲಿ ಏಕವಚನೇನ ವಿಶೇಷಣಾದಿತ್ಯುಪಲಕ್ಷಣಂ ವಾದಿರಾಜ ಸ್ವಾಮಿಗಳ ಟಿಪ್ಪಣಿ ಇದೆ. ಜಯತೀರ್ಥರ ಮಾತಿನಲ್ಲಿ ಏಕವಚನೇನ ವಿಶೇಷಣ ಅಂತ ಬಂದಿದೆಯಲ್ಲ, ಅಲ್ಲಿ ಏಕವಚನೇನ ಭಗವಂತನನ್ನ ಏಕವಚನ ವಿಶೇಷಣದಿಂದ ಸ್ತೋತ್ರ ಮಾಡಿದೆ ವೇದ ಭಾಗ. ಯಹ ಸೇತು ಈಜಾನಾನಾಂ ಎಂಬುದಾಗಿ ಏಕವಚನವನ್ನು ಹೇಳಿದೆ ಅಂತ ಅಲ್ಲಿ ಬಂದಿದೆ. ಹಿಂದೆ ಋತಂ ಪಿಬಂತೋ ಸುಕೃತಸ್ಯ ಲೋಕೆ ಎನ್ನುವ ದ್ವಿವಚನ ಇರಬಹುದು, ಇಲ್ಲಿ ಏಕವಚನ ಇದೆ. ಆದ್ರಿಂದ ಒಬ್ಬನೇ ಭಗವಂತನ ಎರಡು ರೂಪಗಳನ್ನು ತಿಳ್ಕೊಳ್ಬೇಕು ಅಂತ ಅದರ ತಾತ್ಪರ್ಯ.
ಏಕವಚನೇನ ವಿಶೇಷಣಾತ್ ಅಂತ ಬಂದಿದೆಯಲ್ಲ, ಆ ಏಕವಚನೇನ ಅಂತ ಅನ್ನೋದಕ್ಕೆ ಆ ಒಂದು ಉಲ್ಲೇಖ ಏನಿದೆ ಟೀಕಾದಲ್ಲಿ, ಅದು ಇನ್ನೂ ಕೆಲವು ವಿಶೇಷಣಗಳಿಗೆ ಸೂಚಕ. ಯಾವುದದು ಅಂದ್ರೆ, ಗುರುವರ್ಥ ದೀಪಿಕಾದಲ್ಲಿ ತತ್ವಪ್ರಕಾಶಕ ವ್ಯಾಖ್ಯಾನದಲ್ಲಿ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಈಜಾನಾನಾಂ ಏಜರ್ ಕಂಪನಿ ಇತಿ ಧಾತೋಃ ಚೇಷ್ಟಾವತಾಂ ಜೀವಿನಾಂ ಸೇತು ಆಧಾರ. ಈಜಾನರು ಅಂತಂದ್ರೆ ಏಜರ್ ಕಂಪನಿ ಅಂತ ಧಾತು ಇದೆ. ಕಂಪನ ಅಂದ್ರೆ ಹೆದರಿ ನಡುಗುವುದು ಅಂತ ಅರ್ಥ ಆಗ್ತದೆ. ಹಾಗೇನೆ ಕಂಪನ ಅಂದ್ರೆ ಬರೀ ಮೂಮೆಂಟ್ ಅಂತ ಅರ್ಥ. ಇದನ್ನ ನೀವು ಗಮನಿಸಬೇಕು. ಬೇರೆ ಬೇರೆ ಇಂಗ್ಲಿಷ್ ಭಾಷೆಗಳಲ್ಲೆಲ್ಲ ಹಾಗೆ ಸ್ವಲ್ಪ ಮೀನಿಂಗ್ ಬದಲಾವಣೆ ಇರ್ತದೆ. ಹೆದರಿ ನಡುಗುವುದು ಅಂತಲೇ ಅಲ್ಲ, ಒಂದು ಪರಿಸ್ಪಂದ, ಒಂದು ಚಲನ ಏನಂತಾರಲ್ಲ, ಅದು ಒಂದು ರೀತಿಯಾದ ನಡುಕವೇ. ಶರೀರದಲ್ಲಿ ಒಂದು ಚಲನೆ ಬಂದ್ರೆ ಅದು ಒಂದು ರೀತಿಯ ನಡುಕವೇ. ಅದಕ್ಕಾಗಿ ಹೀಗೆ ಏಜರ್ ಕಂಪನಿ ಧಾತುವನ್ನು ಉಲ್ಲೇಖಿಸಿದ್ದಾರೆ ವಾದಿರಾಜ ಸ್ವಾಮಿಗಳು. ಅದಕ್ಕೆ ಚೇಷ್ಟಾವಂತರು ಅಂತ ಅರ್ಥ ಬರೆದಿದ್ದಾರೆ. ಅದನ್ನು ಗಮನಿಸಿದರೆ ಚೇಷ್ಟಾವಂತರಾದ ಜೀವಿಗಳು, ಸಂಸಾರವೆಂಬ ಸಾಗರದಲ್ಲಿ ಯಾರು ಮುನ್ನಡೆದಿದ್ದಾರೆ ಅವರು ಅಂತ ಇಷ್ಟೇ ಅರ್ಥ, ಬೇರೆ ಏನಲ್ಲ. ಅಂಥ ಜೀವರಿಗೆ ಸೇತು ಆಧಾರನಾಗಿದ್ದಾನೆ ಇವನು, ಅದನ್ನೇ ಮರ್ಯಾದ ಅಂತ ಕಾಟಕ ಭಾಷ್ಯದಲ್ಲಿ ಆಚಾರ್ಯ ಹೇಳಿದ್ದಾರೆ. ಇತಿ ಜೀವೇಭ್ಯ ಅಪಿ ಉತ್ತಮತ್ವೇನ ವಿಶೇಷಣಾತ್. ಇಲ್ಲಿ ಏಕವಚನದಿಂದ ಭಗವಂತನ ಹೇಳಿರುವುದು ಮಾತ್ರ ಅಲ್ಲ, ಸಕಲ ಜೀವರಿಗಿಂತಲೂ ಉತ್ತಮ ಅಂತ ಅವನನ್ನು ವರ್ಣನೆ ಮಾಡಿದ್ದಾರೆ. ಉತ್ತಮತ್ವೇನ ವಿಶೇಷಣಾತ್, ಆ ವಿಶೇಷಣವು ಕೂಡ ಅಲ್ಲಿ ಬಂದಿದೆ. ಅದಕ್ಕಾಗಿ ಅಲ್ಲಿ ಕಾಟಕ ಭಾಷ್ಯದ ಟಿಪ್ಪಣಿಗಳಲ್ಲಿ ಬೇರೆ ಬೇರೆ ವ್ಯಾಖ್ಯಾನಕಾರರು ಸೇತುತ್ವಾದಿ ಗುಣಕಂ, ಸೇತುತ್ವ ಮೊದಲಾದ ವಿಶೇಷಣಗಳಿಂದ ಕೂಡಿದವನು ಅಂತ ಇಷ್ಟು ನಮ್ಗೆ ಹೀಗೆ ಕಂಡು ಬರ್ತದೆ. ಅಂತೂ ವಿಶೇಷಣ ಅಂತ ಆಚಾರ್ಯರ ವಿಶೇಷಣಾತ್ ಅಂತ ಏನು ಸೂತ್ರ ಇದೆ, ವೇದವ್ಯಾಸರು ಮಾಡಿದ ವಿಶೇಷಣಾತ್ ಅಂತ ಸೂತ್ರ, ಅಲ್ಲಿ ಆಚಾರ್ಯರು ಯಾವ ವಿಶೇಷಣ ಅಂತ ತಾವು ಏನು ಸ್ಪಷ್ಟವಾಗಿ ಹೇಳಲಿಲ್ಲ. ಒಂದಿಷ್ಟು ಪ್ರಮಾಣಗಳನ್ನು ಹೇಳಿ ಅವರು ಸುಮ್ಮನೆ ಆಗಿದ್ದಾರೆ. ಆದರೆ ವಿಶೇಷಣಾತ್ ಅಂದ್ರೆ ಅದಕ್ಕೆ ನಾವೀಗಾಗಲೇ ತತ್ವಪ್ರಕಾಶಕ ಒಂದ್ಸಲಿ ನೋಡಿದ್ದೀವಿ. ತತ್ವ ಪ್ರದೀಪ ಇನ್ನೊಂದ್ಸಲಿ ನೋಡ್ರಿ, ಮೊದಲನೇ ವಾಕ್ಯವೇ ವಿಶೇಷಣಾಚ ಅಂತ. ಯಜಮಾನಾನಾಂ ಆಶ್ರಯತ್ವೇನ, ಯಜ್ಞ ಮಾಡುವವರಿಗೆ ಆಶ್ರಯನಾಗಿ. ಒಂದ್ ಕಡೆ ಆಶ್ರಯ ಅಂತ ಬಂದಿದೆ, ಒಂದ್ ಕಡೆ ಆಧಾರ ಅಂತ ಬಂದಿದೆ. ಎಲ್ಲ ಶಬ್ದಗಳು ಒಂದೇ, ಅದು ಒಂದು ವಿಶೇಷಣ. ಬ್ರಹ್ಮಶಬ್ದದಿಂದ ವಿಶೇಷಣ ಕೊಟ್ಟಿರುವುದು ಇನ್ನೊಂದು, ಮತ್ತೆ ಏಕವಚನೇನ ವಿಶೇಷಣ ಕೊಟ್ಟಿರುವುದು ಇನ್ನೊಂದು, ಅಕ್ಷರ ಶಬ್ದೇನ ವಿಶೇಷಣ ಕೊಟ್ಟಿರುವುದು ಇನ್ನೊಂದು. ಒಟ್ಟು ಹೀಗೆ 4 ವಿಶೇಷಣಗಳು ಅಂತ ಅದರ ತ್ರಿವಿಕ್ರಮ ಪಂಡಿತರ ಅಭಿಪ್ರಾಯ. ಆದ್ರಿಂದ ಅಲ್ಲಿ ಪಾನ ಮಾಡ್ತಿರುವವರು ಇಬ್ಬರು ಅಂದ್ರೆ ಭಗವಂತನ ರೂಪಗಳು ಅಂತಾನೆ ಆಗ್ಬೇಕು ಅಂತ ತಾತ್ಪರ್ಯ. ಈಗ ನಾವು ಏಜಲ್ ಕಂಪನಿ ಅನ್ನೋ ಧಾತುವನ್ನು ಇಟ್ಕೊಂಡಿದ್ದಾರೆ ವಾದಿರಾಜ ಸ್ವಾಮಿಗಳು ಅಂತ ಹೇಳಿದ್ವಿ. ಉಳಿದವರೆಲ್ಲ ಯಜ ದೇವ ಪೂಜಾಯಾಮ್ ಅನ್ನೋ ಧಾತುವನ್ನು ಇಟ್ಕೊಂಡಿದ್ರು. ಆದ್ರೆ ವಾದಿರಾಜ ಸ್ವಾಮಿಗಳು ಏಜಲ್ ಕಂಪನಿ ಅಂತ ಧಾತು ಇಟ್ಕೊಂಡಿದ್ದಾರೆ. ಯಜ ದೇವ ಪೂಜಾ ಸಂಗತಿಕರಣ ದಾನೇಶು ಅಂತ ಹೇಳಿದಾಗ ಅಲ್ಲಿ ಯಜಮಾನ ಅಂತ ಆಗ್ತದೆ ಶಾನಚ್ ಪ್ರತ್ಯಯ. ಈಜಾನ ಅನ್ನೋದು ಕಾನಚ್ ಪ್ರತ್ಯಯ. ಸ್ವಲ್ಪ ಗಮನಿಸ್ಬೇಕಷ್ಟೆ. ಶಾನಚ್ ಮತ್ತು ಕಾನಚ್ ಅಂತ ಎರಡು ಬೇರೆ ಬೇರೆ ಪ್ರತ್ಯಯಗಳು. ಶಾನಚ್ ಪ್ರತ್ಯವೇ ಹೆಚ್ಚು ಕಡಿಮೆ ಎಲ್ಲ ಕಡೆ ಕಾಣಿಸ್ತದೆ, ಕಾನಚ್ ಪ್ರತ್ಯಯ ಕೆಲವು ಕಡೆ ಕಾಣಿಸ್ತದೆ. ಅಂಥದ್ದು ಒಂದು ಕಾನಚ್ ಪ್ರತ್ಯಯ ಅಂತೂ ಅದು ಶಬ್ದ ಇದು ಅಂತ ನಮಗೆ ಕಾಣಿಸ್ತದೆ. ಮತ್ತೆ ಈ ತತ್ವಪ್ರಕಾಶಿಕ ಗುರುವರ್ಥ ದೀಪಿಕಾದಲ್ಲಿ ಏಜ ಕಂಪನಿ ಧಾತುವನ್ನು ಇಟ್ಕೊಂಡು ಚೇಷ್ಟಾವಂತರು ಅಂತ ಅರ್ಥ ಮಾಡಿದ್ದಾರೆ ವಾದಿರಾಜ ಸ್ವಾಮಿಗಳು. ಆದ್ರೆ ಅವರೇ ಈ ಕಾಟಕ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡುವಾಗ ಇನ್ನೊಂದು ಅರ್ಥ ಹೇಳಿದ್ದಾರೆ, ಅದನ್ನು ಗ್ರಹಿಸಬೇಕು. ಏಜರ ಕಂಪನಿ ಇತಿ ಧಾತೋ ಪಾಪಾದ್ಭೀತಾನಾಂ ಭಕ್ತಿ ನಮ್ರತೆಯ ವಿಷ್ಣುಯಾಜಿನಾಂ ಸೇತುರ್ ಮರ್ಯಾದಾ ಆಧಾರ ಇತಿ ಯಾವತ್. ಅವನು ಈ ಏಜರ್ ಕಂಪನ ಅಂದ್ರೆ ಪಾಪದಿಂದ ಹೆದರಿ, ಪಾಪ ಮಾಡಲಿಕ್ಕೆ ಹೆದರಿ ಯಾರು ಭಕ್ತಿಯಿಂದ ನಮ್ರರಾಗಿದ್ದಾರೆ ಭಗವಂತರನ್ನು ಕುರಿತು, ಹಾಗೆ ಅವರು ಅಂತ ಅರ್ಥ. ಈಜಾನ ಅಂದ್ರೆ ಆ ಅರ್ಥನೂ ಚೆನ್ನಾಗಿದೆ. ಎರಡರ್ಥನೂ ತಗೋಬೇಕು. ಪಾಪಕ್ಕೆ ಹೆದರಿ ಭಕ್ತಿಯಿಂದ ನಮ್ರರಾಗಿ ವಿಷ್ಣುವನ್ನೇ ಯಾಗ ಮಾಡ್ತಾರೆ, ಭಗವಂತನ ಕುರಿತು ನಮ್ಮ ಜೀವನವನ್ನೇ ಸಮರ್ಪಿಸ್ಕೊತಾರೆ. ಅವರಿಗೆ ಇವನು ಸೇತು ಅಂತ. ಇಲ್ಲೆಲ್ಲ ಕಡೆ ಸೇತು ಅಂದ್ರೆ ಆಧಾರ ಮರ್ಯಾದ ಅಂತ ಹೀಗೆಲ್ಲ ಬಂದಿದೆಯಲ್ಲ, ಇದೊಂದು ಸ್ವಲ್ಪ ಇದನ್ನು ಹೀಗೆ ಗಮನಿಸಿ. ಈ ಸೇತು ಅಂದ್ರೆ ನಾವು ಎಂಥ ಸೇತು ಇಟ್ಕೊಳ್ಬೇಕು ಅಂದ್ರೆ, ಸೇತುಗಳು ಎರಡು ತರ ಇರ್ತವೆ. ಈಗಿನ ಕಾಲದಲ್ಲಿ ಕೂಡ ನಾವು ಅದನ್ನು ನೋಡ್ಬೋದು, ಎಲ್ಲ ಗೊತ್ತಿದ್ದ ಸಂಗತಿ, ಅದೇನು ದೊಡ್ಡದಲ್ಲ. ಸೇತು ಅಂದ್ರೆ ಒಂದು ಕೆಳಗೆ ನೀರು ಪಾಸ್ ಆಗ್ತಿರ್ತದೆ, ಮೇಲ್ಗಡೆ ಒಂದು ಬ್ರಿಡ್ಜ್ ಇರ್ತದೆ ಅಷ್ಟೇ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗುವಂಥದ್ದು. ಇನ್ನೊಂದು ಸೇತು ಇರ್ತದೆ, ಅದೊಂದು ಚೆಕ್ ಡ್ಯಾಮ್ ಟೈಪ್ ಇರ್ತದೆ. ಅದ್ರ ಮೇಲಿನಿಂದನೂ ಕೂಡ ಮೇಲ್ಗಡೆ ಓಡಾಡ್ಲಿಕ್ಕೆ
ಸಾಧ್ಯ ಆಗ್ತದೆ. ಹೀಗೆ ಬ್ರಿಡ್ಜ್ ಕಮ್ ಅದು ಚೆಕ್ ಡ್ಯಾಮ್ ಆ ಥರದ್ದು ಅಂತ ನಾವಿಲ್ಲಿ ಸೇತು ಎಂಬ ಶಬ್ದದಿಂದ ತಿಳ್ಕೊಳ್ಬಹುದು. ಅದರಿಂದ ನಮಗೆ ಸರಿಯಾದ ಅರ್ಥವನ್ನು ಗ್ರಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಅವರು ಅಲ್ಲಿ ಅರ್ಥ ಬರೆದಿದ್ದಾರೆ. ಸಂಸಾರದಲ್ಲಿ ಪಾಪ ಮಾಡುವುದಕ್ಕೆ ಹೆದರಿ ಭಕ್ತಿ ನಮ್ರರಾಗಿ ಭಗವಂತನ ಕುರಿತು ಯಾಗ ಮಾಡುವವರು. ಇದರಿಂದ ನಾವು ಭಗವಂತನ ಕುರಿತು ಯಾಗ ಮಾಡುವವರು, ಪಾಪಕ್ಕೆ ಹೆದರಿದವರು ಅನ್ನೋ ಎಲ್ಲ ಅರ್ಥಗಳನ್ನು ತಗೊಂಡಂಗಾಯ್ತು. ಇವರಿಗೆ ಭಗವಂತ ಸೇತುವಾಗಿದ್ದಾನೆ ಅಂದ್ರೆ ನಾನೀಗಾಗಲೇ ಹೇಳಿದೆ, ಸೇತು ಅನ್ನೋದು 2 ಥರ ಇರ್ತದೆ. ಮೇಲ್ಗಡೆಯಿಂದ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಪಾಸ್ ಆಗಲಿಕ್ಕೆ ಜನರಿಗೆ ಅನುಕೂಲ ಮಾಡಿಕೊಟ್ಟಿರ್ತಾರೆ. ಕೆಳಗಡೆ ನೀರು ಹರಿದು ಹೋಗ್ತಾ ಇರ್ತದೆ, ಯಾವುದೋ ನದಿಗೋ ಸಮುದ್ರಕ್ಕೋ ಏನೋ ಹಳ್ಳಕ್ಕೋ ಸೇತುವೆ ಕಟ್ಟಿರ್ತಾರೆ. ಕೆಳಗಡೆ ನೀರು ಪಾಸ್ ಆಗಿ ಹೋಗ್ತಿರ್ತದೆ, ಅಲ್ಲಿ ನೀರಿನ ಸಂಗ್ರಹ ಏನು ಮಾಡ್ಲಿಕ್ಕೆ ಉದ್ದೇಶ ಇರೋದಿಲ್ಲ. ಇನ್ನೊಂದು ಒಂದು ಡ್ಯಾಮ್ ಟೈಪ್ ಕಟ್ಟಿರ್ತಾರೆ. ಆ ಡ್ಯಾಮಿನ ಮೇಲ್ಗಡೆಯಿಂದ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಲಿಕ್ಕೆ ಅನುಕೂಲ ಮಾಡಿರ್ತಾರೆ. ಕೆಳಗಡೆ ನೀರು ಸಂಗ್ರಹನೂ ಆಗ್ತಿರ್ತದೆ. ಅದು ಸಂಗ್ರಹ ಮಾಡಿ ಬೇಕಾದ ಸಂದರ್ಭದಲ್ಲಿ ಅಲ್ಲಿಂದ ನೀರನ್ನ ಹೊರಗಡೆ ಬಿಡ್ತಿರ್ತಾರೆ. ಈ ಥರದ್ದು ಬ್ರಿಡ್ಜು ಆಗಿರುವಂತಹ, ಚೆಕ್ ಡ್ಯಾಮು ಆಗಿರುವಂತಹ ಕೆಲವು ಸ್ಟ್ರಕ್ಚರ್ಗಳಿರ್ತಾರೆ. ಆ ಥರ ಭಗವಂತನನ್ನ ನಾವು ಸೇತು ಅಂತ ತಿಳ್ಕೊಳ್ಬೇಕು. ಅವನು ಈ ಸಂಸಾರದಲ್ಲಿರುವಂತಹ ಎಲ್ರಿಗೂ ಕೂಡ ಸೇತು. ಯಾಕೆಂದ್ರೆ ಧರ್ಮವನ್ನು ಸಂಗ್ರಹ ಮಾಡುವವನೇ ಅವನೇ. ಧರ್ಮ ಅನ್ನೋದೊಂದು ನೀರು, ಇದನ್ನು ಗಮನಿಸಿ. ಧರ್ಮ ಕರ್ಮಗಳನ್ನ ಇದು ತಸ್ಮಿನ್ ಅಪೋ ಮಾತರಿಶ್ವ ದಧಾತಿ ಇತ್ಯಾದಿ ಕಡೆಗಳಲ್ಲಿ ಮುಖ್ಯ ಪ್ರಾಣ ಆ ನೀರನ್ನ ಭಗವಂತನ ಸಮರ್ಪಣೆ ಮಾಡ್ತಾನೆ ಅಂತ ಹೇಳ್ತಾರೆ. ನೀರು ಅಂದ್ರೆ ಕರ್ಮ ಅಂತ ಅರ್ಥ. ಒಟ್ಟಾರೆ ಧರ್ಮ ಕರ್ಮ ಇದೆಲ್ಲದಕ್ಕೂ ಕೂಡ, ಧರ್ಮ ಕರ್ಮ ಇದೆಲ್ಲವನ್ನು ಕೂಡ ನಾವು ನೀರು ಅಂತ ಇಟ್ಕೊಂಡ್ರೆ, ನೀರಿಗೆ ಹೇಗೆ ಚೆಕ್ ಡ್ಯಾಮ್ ಅನ್ನೋದು ಆಶ್ರಯ ತಾಣ, ನೀರನ್ನದು ಹಿಡಿದು ನಿಲ್ಲಿಸ್ತದೆ. ಮತ್ತೆ ಹೇಗೆ ಬೇಕೋ ಅಷ್ಟು ಸ್ವಲ್ಪವಾಗಿ ಅದು ಮುಂದೆ ಬಿಡ್ತದೆ. ನೀರು ಬೇಕಾಬಿಟ್ಟಿ ಹರಿಯುವಂತಿಲ್ಲ. ಹಾಗೆ ಧರ್ಮ ಕರ್ಮಗಳನ್ನು ನಾವು ಬೇಕಾಬಿಟ್ಟಿ ಮಾಡುವಂತಿಲ್ಲ. ಅವನು ತಾನು ಸೇತುವಾಗಿ ನಿಂತು ಧರ್ಮ ಕರ್ಮಗಳಿಗೆ ಒಂದು ಕಟ್ಟು ಹಾಕಿ ಅದನ್ನು ಹೇಗೆ ಮಾಡಬೇಕು ಅನ್ನೋ ಹಾಗೆ ಮಾಡಿಸ್ತಾನೆ. ಪ್ರತಿಯೊಬ್ಬರ ಕೈಯಿಂದನೂ ಕರ್ಮವನ್ನು ಹೇಗೆ ಮಾಡಿಸ್ಬೇಕು ಹಾಗೆ ಮಾಡಿಸ್ತಾನೆ. ಹೀಗೆ ಧರ್ಮ ಕರ್ಮಗಳಿಗೆ ಆತ ಸೇತುವಾಗಿದ್ದಾನೆ. ಚೆಕ್ ಡ್ಯಾಮ್ ಟೈಪ್ ಇದ್ದು, ಚೆಕ್ ಡ್ಯಾಮಿನಂತೆ ಇದ್ದು ಆ ಧರ್ಮ ಕರ್ಮಗಳಿಗೆ ಒಂದು ವ್ಯವಸ್ಥೆ ಮಾಡಿದ್ದಾನೆ. ಇನ್ನು ಮುಂದೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಪಾಸ್ ಆಗ್ಲಿಕ್ಕೂ ಕೂಡ ಆ ಸೇತು ಚೆಕ್ ಡ್ಯಾಮ್ ಕಮ್ ಬ್ರಿಡ್ಜ್ ಕಾರಣ ಆಗ್ತದೆ. ಅದನ್ನ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮುಂದೆ ಇನ್ನೊಂದು ಕಡೆ ಒಂದು ಉಲ್ಲೇಖ ಇದೆ. ಅದನ್ನು ತಿಳ್ಕೊಂಡ್ರೆ ನಿಮ್ಮ ಅನುಸಂಧಾನಕ್ಕೆ ಇದು ತುಂಬಾ ಚೆನ್ನಾಗಿರ್ತದೆ. ಇಮಾಂ ಘೋರಾಮ ಶಿವಾಂ ನದೀಂ ತೀರ್ಥ ಏನಂ ಸೇತು ಮಾಪ್ಯ ಅನೇನೈವ ಸೇತುನ ಮೋದತೆ ಪ್ರಮೋದತೆ ಆನಂದೇ ಭವತೆ ಅಂತ ಒಂದು ವೇದವಾಕ್ಯ ಇದೆ. ಮುಂದೆ 3ನೇ ಅಥವಾ 4ನೇ ಅಧ್ಯಾಯದಲ್ಲೆಲ್ಲೋ ಅದು ಬರ್ತದೆ. ಈ ನದಿಯನ್ನು, ಸಂಸಾರ ಅನ್ನೋದು ಏನಿದೆಯಲ್ಲ, ಘೋರವಾದ ಅಮಂಗಳಕರವಾದಂಥ ನದಿ ಇದು. ಈ ನದಿಯನ್ನು ಹೇಗೆ ದಾಟ್ತಾರೆ ಅಂದ್ರೆ ಏನಂ ಸೇತು ಮಾಪ್ಯ, ಸೇತು ಶಬ್ದವಾಚ್ಯನಾದ ಭಗವಂತನನ್ನ ದಾಟಿ, ಭಗವಂತನ ಮೂಲಕ ನದಿಯನ್ನು ದಾಟಿ, ಆಮೇಲೆ ಅನೇನೈವ ಸೇತುನ ಮೋದತೆ ಪ್ರಮೋದತೆ ಆನಂದೇ ಭವತೆ, ಆ ಸೇತುವೆ ಮೂಲಕ ಸಂಸಾರದ ಈ ದಡದಿಂದ ಆ ದಡಕ್ಕೆ ಹೋಗಿ ಅಲ್ಲಿ ಆ ಭಗವಂತನನ್ನು ಅವನು ಪ್ರತಿಷ್ಠಿತನಾಗ್ತಾನೆ ಅಂತ ಹೀಗೆ ಬಂದಿದೆ. ಆದ್ರಿಂದ ಸೇತು ಅಂತಂದ್ರೆ ಅದಕ್ಕೆ ಧರ್ಮ ಕರ್ಮ ಜಗತ್ತಿನ ವ್ಯವಸ್ಥೆ, ಅದಕ್ಕೊಂದು ಬಂಧನವನ್ನು ಹಾಕಿ ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟವನು. ಧರ್ಮ ವಿದುತ್ತಮ ಅಂತ ಅವನ್ನೇ ಅದಕ್ಕೆ ವರ್ಣನೆ ಮಾಡೋದು. ಸೇತು ಅಂತ ಹೇಳೋದು ಅದಕ್ಕಾಗಿ ಅವನು ಈ ಥರದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ. ಅದೇ ಸೇತುವೆ ಮೂಲಕನೇ ನಾವು ಸಂಸಾರವನ್ನು ದಾಟಿ ಮುಕ್ತಿಗೆ ಹೋಗ್ತೇವೆ. ಮತ್ತು ಧರ್ಮ ಕರ್ಮಗಳ ವ್ಯವಸ್ಥೆ ಮಾಡಿಕೊಟ್ಟವನು ಅವನೇ. ಹೀಗೆ ಅವನೇ ಈ ಚೆಕ್ ಡ್ಯಾಮ್ ಮತ್ತು ಬ್ರಿಡ್ಜ್ ಕೂಡ ಆಗಿದ್ದಾನೆ ಅಂತ ಅದರ ಅನುಸಂಧಾನ. ಭಗವಂತನನ್ನು ಸೇತು ಅಂತ ಹೇಳಿದ್ವಲ್ಲ, ಈ ಸೇತು ಅನ್ನೋ ಉಲ್ಲೇಖಗಳು ಶಾಸ್ತ್ರದಲ್ಲಿ ಅನೇಕ ಕಡೆ ಬಂದಿವೆ. ಏಷ ಸೇತು ಏಷ ವಿಧೃತಿ ಅಂತ ಹೀಗೆ ಇವನನ್ನ ಭಗವಂತನನ್ನ ಸೇತು ವಿಧೃತಿ ಅಂತ ಹೀಗೆಲ್ಲ ವರ್ಣನೆ ಮಾಡಿದ್ದಾರೆ. ಮತ್ತೆ ಇವನನ್ನ ಏನಂ ಸೇತು ಮಾಪ್ಯ ಅನೇನೇವ ಸೇತುನ ಮೋದತೆ ಪ್ರಮೋದತೆ ಆನಂದೇ ಭವತಿ ಅಂತ ಇದು ಮೌದ್ಗಲ್ಯ ಶ್ರುತಿ ಅಂತ ಆಚಾರ್ಯರು ಧರಿಸಿದ್ದಾರೆ. ಆವಾಗ ಅದನ್ನು ಮೌದ್ಗಲ್ಯ ಶ್ರುತಿ ನಂಗೆ ಹೇಳಲಿಕ್ಕಾಗಲಿಲ್ಲ, ಈಗ ಅದನ್ನ ಹೇಳಿದೆ. ಈ ಸೇತು ಸ ದೇವ ಅಖಿಲ ಮುಕ್ತಿ ಭಾಜಾಂ ಅಮೃತಶ್ರೇಷ್ಠ ಅಂತ ಇದು ಕೂಡ ಅನುವ್ಯಾಖ್ಯಾನದಲ್ಲಿ ಮೊದಲಾದ ಕಡೆ ಕಾಣಿಸ್ತದೆ. ಭಗವಂತನ ಸೇತು ಅಂತ ಹೇಳಿದ್ದು. ಈ ದ್ವಿಜ ಧರ್ಮ ಸೇತು, ದ್ವಿಜರು ಅಂದ್ರೆ ಜ್ಞಾನಿಗಳು, ಅವನಿಗೆ ಧರ್ಮ ಸೇತು ಅಂತ ಈಗ ವರ್ಣನೆ ಮಾಡಿದೆ ಭಾಗವತ ಒಂದ್ ಕಡೆ. ಆದಾವಭೂತ್
ಶತಧೃತಿ ರಜಸಾಸ್ಯ ಸರ್ಗೆ ವಿಷ್ಣು ಸ್ಥಿತೋ ಕ್ರತುಪತಿ ದ್ವಿಜ ಧರ್ಮಸೇತು ಅಂತ ಹೀಗೆ ಅವನೊಂದು ಕಡೆ ಧರ್ಮಸೇತು ಅಂತ ವರ್ಣನೆ ಮಾಡಿದೆ. ಇಲ್ಲಿ ಸ್ಪಷ್ಟವಾಗಿದೆ ನೋಡಿ ಯಾವ ಥರದ ಧರ್ಮಸೇತು ಏನು ಅಂತ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಮತ್ತೆ ಅಮೃತಶೇಷ ಸೇತು ಅಂತ ಇನ್ನೊಂದು ಕಡೆ ಉಲ್ಲೇಖ ಇದೆ ಉಪನಿಷತ್ತುಗಳಲ್ಲಿ. ಅಮೃತ ಅಂದ್ರೆ ಮುಕ್ತಲೋಕ. ಆ ಮುಕ್ತಲೋಕಕ್ಕೆ ಅವನು ಸೇತುವಾಗಿದ್ದಾನೆ. ಏಷ ಸೇತು ಏಷ ವಿಧಾರಣ ಅಂತ ಹೀಗೆ ಕೇಳಿ ಬರ್ತದೆ. ಸೇತುಂ ನೈತಂ ಸೇತುಂ ಅಹೋರಾತ್ರೆ ನ ತರತಃ ನ ಜರ ನ ಮೃತ್ಯು. ಸೇತು ಶಬ್ದವಾಚ್ಯನಾದ ಈ ಭಗವಂತನನ್ನ ಯಾವ್ದ ಹಗಲು ರಾತ್ರಿ ಇವು ಯಾವೂ ಕೂಡ ಅವನನ್ನ ದಾಟಿ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವನು ಇದು ಯಾವುದಕ್ಕೂ ಕೂಡ ಮಣಿಯುವವನಲ್ಲ, ಕಾಲದ ಪ್ರಭಾವಕ್ಕೆ ಬಗ್ಗುವವನಲ್ಲ ಅಂತ ಅದರ ತಾತ್ಪರ್ಯ. ಇನ್ನ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಇರುವಂತದ್ದೊಂದು ಕೊನೆಯದನ್ನು ನೋಡಿ ಈ ಭಾಗವನ್ನು ಮುಗಿಸೋಣ. ಸೇತುಶ್ಚಾಪಿ ವಿಧಾರಣಾತ್ ಸಿತಮಸ್ಮಿನ್ ಜಗತ್ಸರ್ವಂ ಇತಿ ಸಿತಮಸ್ಮಿನ್ ಜಗತ್ಸರ್ವಂ ಇತಿ ಸೇತು ನಿತೀರಿತಃ. ಶಿಂಜಿ ಬಂಧನೆ ಅಂತ ಧಾತು. ಜಗತ್ತೆಲ್ಲವೂ ಕೂಡ ಈತನಲ್ಲಿ ಬದ್ಧವಾಗಿದೆ. ಧರ್ಮ ಅಧರ್ಮ ಜಗತ್ತು ಜಡ ಚೇತನ ಎಲ್ಲವೂ ಕೂಡ ಈತನಲ್ಲಿ ಬದ್ಧ ಆಗ್ತದೆ, ಎಲ್ಲವನ್ನು ಹಿಡಿದು ನಿಲ್ಲಿಸಿದ್ದಾನೆ. ಆದ್ರಿಂದ ಅವನನ್ನ ಶಿಂಜಿ ಬಂಧನೆ ಎಂಬ ಧಾತುವಿನಿಂದ ಅದು ಶೀಯತೆ ಅಂತ ಈಗ ಆಗ್ಬಹುದು. ನಾನು ಅದನ್ನೇ ಹೇಳಿಕ್ಕೆ ಹೊರಟಿಲ್ಲ. ಅನೇನ ಶೀಯತೆ, ಅವನಿಂದ ಈ ಜಗತ್ತೆಲ್ಲವೂ ಕೂಡ ಬಂಧಿಸಲ್ಪಟ್ಟಿರುವುದರಿಂದ ಅವನನ್ನ ಸೇತು ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಏವಂ ಸೇತುಂ ಪ್ರತಿ ಪುಮಾನ್ ಅನ್ಯತ ತೀರ್ಥ ಅದೋಷವಾನ್. ಹೀಗೆ ಸೇತುವನ್ನು ದಾಟಿ ದೋಷಗಳನ್ನ ಕಳ್ಕೊಂಡು ಬ್ರಹ್ಮವನ್ನು ಪಡಿತಾನೆ ಭಗವನ್ ಜೀವ ಅಂತ ಅದರ ಉಲ್ಲೇಖ. ಸಾಮಾನ್ಯವಾಗಿ ಶಾನಸ ಪ್ರತ್ಯಯ ಅನ್ನೋದು ಆ ಕೆಲಸವನ್ನು ಮಾಡುವವನು ಅನ್ನೋ ಅರ್ಥದಲ್ಲಿ. ಏಧಮಾನ ಅಂದ್ರೆ ಅಭಿವೃದ್ಧಿ ಹೊಂದ್ತಾ ಇರುವವನು. ಆಮೇಲೆ ಬೇರೆ ಬೇರೆ ಧಾತುಗಳಲ್ಲಿ ಯಾವುದೇ ಆತ್ಮನೇಪದ ಧಾತು ಅಂತ ಉಂಟು, ಅದಕ್ಕೆಲ್ಲ ಶಾನಸ ಪ್ರತ್ಯಯ ಬರ್ತದೆ. ಪರಸ್ಮೈಪದ ಧಾತು ಆದ್ರೆ ಶತ್ರು ಪ್ರತ್ಯಯ ಬರ್ತದೆ. ನಮ್ಗೆ ಇದು ಗೊತ್ತಿದೆ. ಅಲ್ಲೆಲ್ಲ ಶತ್ರು ಪ್ರತ್ಯಯ ಶಾನಸ ಪ್ರತ್ಯಯಗಳು ತಾಚ್ಛಿಲ್ಯ ಅನ್ನೋ ಅರ್ಥದಲ್ಲಿ ಬರೋದಿಲ್ಲ. ಆದ್ರೆ ಕಾನಸ ಪ್ರತ್ಯಯವನ್ನ ತಾಚ್ಛಿಲ್ಯ ಅನ್ನೋ ಅರ್ಥದಲ್ಲಿ ವಿಧಾನ ಮಾಡಿದಂತೆ ಕಾಣಿಸ್ತದೆ. ಈಗ ನಾನು ವಾಚಸ್ಪತ್ಯ ಕೋಶ ನೋಡಿ ಈ ಅರ್ಥ ಹೇಳ್ತಿದ್ದೇನೆ. ಯಜಮಾನೆ ಯಾಗಶೀಲೆ ಅಂತ ಅರ್ಥ. ಇದು ನೋಡಿ ಅರ್ಥ ಬರೆದಿರೋದು ಹೀಗಿದೆ. ಯಾರು ಯಾಗಶೀಲರಿದ್ದಾರೆ ಅವನಿಗೆ ಅಂಥವರಿಗೆ ಇವನು ಸೇತು ಅಂತ. ಈ ಯಾಗ ಮಾಡುವುದು ಅವ್ರ ಸ್ವಭಾವ, ಸಾತ್ವಿಕರಿಗೆ ಮುಖ್ಯವಾಗಿ. ಎಲ್ಲಿಗೂ ಕೂಡ ಅವನು ರಕ್ಷಕನೇ. ತಾಮಸರನ್ನು ಒಂದೊಂದ್ಸರಿ ರಕ್ಷಿಸ್ತಾನೆ, ರಾಜಸರನ್ನು ರಕ್ಷಿಸ್ತಾನೆ, ಅದು ಬೇರೆ ವಿಷಯ. ಈಜಾನ ಅನ್ನೋ ಶಬ್ದಕ್ಕೆ ನಿರ್ದಿಷ್ಟವಾಗಿ ಯಾಗಶೀಲ ಅನ್ನೋ ಅರ್ಥ ಬರ್ತದೆ, ಅದು ಮುಖ್ಯ. ಇನ್ನು ನೀವು ಏಜಗತವ ಕಂಪನಿ ಧಾತು ತಗೊಂಡು ನೋಡಿದ್ರೆ ಅದು ಏಜಮಾನ ಅಂತ ಆಗ್ತದೆ ಶಾನಸ ಪ್ರತ್ಯಯ. ಈಗ ಎಲ್ಲರೂ ವ್ಯಾಖ್ಯಾನಕಾರರು ಯಜಧಾತುವನ್ನೇ ತಗೊಂಡಿದ್ದಾರೆ. ಯಜಧಾತುವಿನಿಗೆ ಕಾನಸ ಪ್ರತ್ಯಯ ಅಂತ ಹೇಳಿದ್ದಾರೆ. ಏಜಧಾತುವಿಗೂ ಕೂಡ ಕಾನಸ ಪ್ರತ್ಯಯ ಬರ್ತದ, ಅದು ಗೊತ್ತಿಲ್ಲ ನಮ್ಗೆ. ಆದ್ರಿಂದ ವಾದಿರಾಜ ಸ್ವಾಮಿಗಳು ತತ್ವಪ್ರಕಾಶಿಕ ಗುರುವರ್ಥ ದೀಪಿಕಾದಲ್ಲಿ ಮತ್ತೆ ಕಾಟಕೋಪನಿಷತ್ತಿನ ಗುರುವರ್ಥ ದೀಪಿಕಾದಲ್ಲಿ ಏನೇನು ಹೇಳಿದ್ದಾರೆ ಅಂತ ನಾನು ತೆಗೆದು ನೋಡಿ ನಿಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಿದೆ. ಅಂತೂ ಮೂರು ಅರ್ಥಗಳನ್ನು ಒಟ್ಟಿಗೆ ಹೇಳಿಬಿಟ್ಟಿದ್ದಾರೆ ಅವರು. ಅದು ತುಂಬಾ ಚೆನ್ನಾಗಿದೆ. ಕಾಟಕ ಭಾಷ್ಯದಲ್ಲಿ, ಕಾಟಕ ವ್ಯಾಖ್ಯಾನದಲ್ಲಿ ಈಜಾನಾನ ಮೇಜ್ರ ಕಂಪನಿ ಧಾತೋಹೋ, ಕಂಪನ ಅಂತ ಇರೋದ್ರಿಂದ ಪಾಪದಿಂದ, ಇಲ್ಲಿ ನೋಡಿ ಹೆದರಿ ನಡುಗುವವರು ಅಂತ ಅರ್ಥ. ಈ ತತ್ವಪ್ರಕಾಶಿಕ ಗುರುವರ್ಥ ದೀಪಿಕಾದಲ್ಲಿ ಹೇಳ್ತಾರೆ, ಅಲ್ಲಿ ಕಂಪನ ಅಂದ್ರೆ ಕೇವಲ ಪರಿಸ್ಪಂದ, ಮೂವ್ಮೆಂಟ್ ಅಂತ ಅರ್ಥ. ಸಂಸಾರದಲ್ಲಿ ನಿಧಾನ ಮುನ್ನಡೀತಾ ಇದ್ದಾರೆ ಅಂಥವರು. ಮತ್ತೆ ಮೂರನೇ ಅರ್ಥ ವಿಷ್ಣು ಯಾಜನಾಮ್ ಅಂತ. ಹಾಗಾಗಿ ಈಜಾನ ಮೂರು ಅರ್ಥ. ಪಾಪದಿಂದ ಹೆದರಿದವರು ಸಂಸಾರದಲ್ಲಿ ಹಂಗೆ ಮುನ್ನಡೀತಾ ಇದ್ದಾರೆ, ಒದ್ದಾಡ್ಕೊಂಡು ತಳ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ, ಒದ್ದಾಡ್ತಿದ್ದಾರೆ. ಅಂಥವ್ರು ವಿಷ್ಣು ಯಾಜಿಗಳು ಅಂತ ಮೂರನೇ ಅರ್ಥ. ಹೀಗೆ ಮೂರು ಅರ್ಥಗಳನ್ನು ಅದನ್ನು ಇಟ್ಕೋಬಹುದು. ಆತ್ಮ ಅಂತರಾತ್ಮ ಅಂತ ಎರಡು ರೂಪಗಳ ಬಗ್ಗೆ ವರ್ಣನೆ ಮಾಡಿದ್ರಲ್ಲ, ಈ ಸೇತು ಅನ್ನೋ ಶಬ್ದವನ್ನು ಹೇಳುವ ಮೂಲಕ ಅಲ್ಲೂ ಎರಡು ಭಗವಂತ ರೂಪಗಳು ವರ್ಣನೆ ಮಾಡ್ತಿದ್ದಾರೆ ನನ್ನ ವ್ಯಾಖ್ಯಾನ. ಒಂದೇನಂದ್ರೆ ಸಂಸಾರದಿಂದ ನಮ್ಮನ್ನ ದಾಟಿಸುವ ರೂಪ, ಇನ್ನೊಂದು ಮುಕ್ತರಿಂದ ಗಮ್ಯವಾದ ರೂಪ. ಮುಕ್ತಾನ ಪರಮಾಗತಿ ಹೇತು ವಿಷ್ಣು ಸಹಸ್ರನಾಮದಲ್ಲಿ ವರ್ಣಿತ ರೂಪ ಇದೆಯಲ್ಲ, ಅದು ಒಂದು ಇನ್ನೊಂದು ರೂಪ. ಅದಕ್ಕಿಂತ ಮುಂಚಿನ ರೂಪ ಏನಂದ್ರೆ ಉತ್ತಾರಣ ಅಂತ, ನಮ್ಮನ್ನು ದಾಟಿಸಿದಾನಲ್ಲ, ದಾಟಿಸುವ ರೂಪ ಒಂದು, ನಮ್ಮಿಂದ ಗಮ್ಯವಾದ ರೂಪ ಇನ್ನೊಂದು. ಅದನ್ನೇ ಮೌದ್ಗಲ್ಯ ಶ್ರುತಿ ಬ್ರಹ್ಮಸೂತ್ರ ಭಾಷೆಯಲ್ಲಿ ಬಂದದ್ದು. ಏನಂ ಸೇತು ಮಾಪ್ಯ ಅನೇನೇವ ಸೇತುನ ಮೋದತೆ ಪ್ರಮೋದತೆ. ಈಗ ಬೇರೆ ಕಡೆ ಈ ಜಗತ್ತಿನಲ್ಲಿ ಸೇತುವಿನಲ್ಲೇ ಯಾರು ಅಲ್ಲೇ ಆರಾಮಾಗಿ ಮನೆ ಕಟ್ಕೊಂಡು ಇದ್ದು ಬಿಡೋದಿಲ್ಲ. ಸೇತು ಅನ್ನೋದು ಬರೀ ಒಂದು ಇನ್ಸ್ಟ್ರೂಮೆಂಟ್ ಮಾತ್ರ, ಗಮ್ಯವಾದ ಜಾಗ ಬೇರೆನೇ ಇರ್ತದೆ. ಆದ್ರೆ ಇವನು ಗಮ್ಯನೂ ಅವನೇ ಹೌದು, ಉಪಕರಣನೂ ಅವನೇ ಹೌದು.
ಎರಡೂ ದೃಷ್ಟಿಯಿಂದ ಅವನನ್ನ ತಿಳ್ಕೋಬೇಕು. ಆ ಎರಡು ರೂಪಗಳನ್ನು ವರ್ಣನೆ ಮಾಡಿದ್ದಾರೆ ಸೇತು ಅಂತ ಹೇಳುವ ಮೂಲಕ ಅಂತ ನನ್ನ ಆಲೋಚನೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.